ಬಳವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಶಿವರಾಜ್ ಜಾಬನೂರ್ ಅವರು ಸೇವಾ ನಿವೃತ್ತಿ ಹೊಂದಿದ ಪ್ರಯುಕ್ತವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಸೇವಾ ನಿವೃತ್ತಿ ಕಾರ್ಯಕ್ರಮ ಹಾಗೂ ಶಿವರಾಜ್ ಜಾಬನೂರ್ ಹಾಗೂ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸನ್ಮಾನ ಸ್ವೀಕರಿಸಿ ಶಿವರಾಜ್ ಜಾಬನೂರ್ ಅವರು ಮಾತನಾಡಿ, ಸೇವಾ ನಿವೃತ್ತಿ ಸೇವೆ ಸೇರುವುದು ಇದು ನಿಸರ್ಗದ ನಿಯಮ. ಜೀವನದಲ್ಲಿ ಪಿಜಿ ಮುಗಿಸಿದ ಬಳಿಕ 95ನೇ ಇಸ್ವಿಯಲ್ಲಿ ಇಲ್ಲಿ ಸೇವೆಗೆ ಸೇರಿದ್ದೇನೆ. 35 ವರ್ಷ ಸೇವೆ ಸಲ್ಲಿಸಿದ್ದೇನೆ. 35 ವರ್ಷಗಳಲ್ಲಿ ಸಿಹಿ ಕಹಿ ನೆನಪುಗಳಿವೆ, ಒಳ್ಳೆಯ ಕೆಟ್ಟದರ ಅನುಭವವಿದೆ ಎಂದರು. ಎಂತಹ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸೇವೆ ಮಾಡಿರುವ ತೃಪ್ತಿ ತಂದುಕೊಟ್ಟಿದೆ. ಕಾಲೇಜಿಗೆ ಬಂದರೆ ದಿನ ಕಳೆದು ಹೋಗುವುದೇ ಗೊತ್ತಾಗ್ತಾ ಇರಲಿಲ್ಲ. ಕಾಲೇಜಿಗೆ ಬಂದು ಸಿಬ್ಬಂದಿಗಳೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಪಾಠ ಮಾಡುತ್ತಾ ಕಾಲ ಕಳೆಯುತ್ತಿದ್ದೆವು. ಆದರೆ ಈಗ ನಿವೃತ್ತಿ ಆದ ಬಳಿಕ ದಿನ ಹೇಗೆ ಕಳೆಯುವುದು ಎನ್ನುವುದು ಚಿಂತೆ ಕಾಡ್ತಾ ಇದೆ. ನಿವೃತ್ತಿ ಎನ್ನುವುದು ಒಂದು ರೀತಿ ಖುಷಿ ಜೊತೆಗೆ ಬೇಸರ, ದುಃಖದ ಸಂಗತಿಯಾಗಿದೆ. ಶಿಕ್ಷಣ ಇಲಾಖೆಯಲ್ಲಿಯೇ ಸೇವೆ ಮಾಡುವ ಮನೋಭಾವ ಮೊದಲಿನಿಂದಲೂ ಇತ್ತು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲೇಜಿನಲ್ಲಿಯೇ ಸೇವೆಗೆ ಸೇರಿ ಇಲ್ಲಿಯೇ ನಿವೃತ್ತಿಯಾಗಿದ್ದು ಖುಷಿ ತಂದುಕೊಟ್ಟಿದೆ ಎಂದರು. ಎಲೆಮರೆಕಾಯಿಯಂತೆ ಬುದ್ಧರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ಸೇವೆ ಮಾಡಿದ್ದೇನೆ ಎಂದು ತಮ್ಮ ಸೇವಾ ಅನುಭವವನ್ನು ಹಂಚಿಕೊಂಡರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಪ್ರೊಫೆಸರ್ ಗಣಪುರಕರ್ ಜಿಟಿ ಅವರು ಮಾತನಾಡಿ, ಎಲ್ಲ ಕ್ಷೇತ್ರಕ್ಕಿಂತ ಶಿಕ್ಷಣ ಕ್ಷೇತ್ರ ಶ್ರೇಷ್ಠವಾದದ್ದು. ಸಮಾಜಕ್ಕೆ ಬೆಳಕು, ದಾರಿದೀಪ ತೋರಿಸುವ ಏಕೈಕ ಕ್ಷೇತ್ರವಾಗಿದ್ದು ಅದು ಶಿಕ್ಷಣ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಮಗೆ ನಯ, ವಿನಯ, ಕರುಣೆ, ಸಹೋದರತ್ವ ಮನೋಭಾವ, ಕ್ಷಮೆ ನೀಡುವ ಗುಣವಿದ್ದಾಗ ಮಾತ್ರ ನಮ್ಮ ಕೆಲಸಕ್ಕೆ ನಿಜವಾದ ಬೆಲೆ ಬರಲು ಸಾಧ್ಯವಾಗಿದೆ ಎಂದರು. ಜಾಬನೂರು ಸಾಹೇಬರು 30 ವರ್ಷ ಅನ್ಯೋನ್ಯವಾಗಿ ಆತ್ಮೀಯರಂತೆ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರದಿಂದ ಸಿಗುವ ಸಹಾಯಧನದಲ್ಲಿ ನೆಮ್ಮದಿಯಿಂದ ಸಂತೋಷವಾಗಿರಬೇಕು ಎನ್ನುವ ಜಾಬನೂರು ಅವರ ಮಾತು ನಿಜಕ್ಕೂ ಮೆಚ್ಚುವಂಥದ್ದಾಗಿದೆ. ಇವತ್ತು ನಾವೆಲ್ಲರೂ ಉಡುವ ಬಟ್ಟೆ, ನಾವು ಮಾಡುವ ಕೆಲಸ ಎಲ್ಲವೂ ನಮಗೆ ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಿರುವ ದೇಣಿಗೆಯಿಂದ ಸಾಧ್ಯವಾಗಿದೆ. ಹಾಗಾಗಿ ನಾವು ಕೂಡ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಕೊಡುಗೆ ನೀಡಬೇಕು, ಅಳಿಲು ಸೇವೆ ಮಾಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಕವಿರತ್ನ ಕಾಳಿದಾಸ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ಪ್ರೊಫೆಸರ್ ಗಿರಿರಾವ್ ಕುಲಕರ್ಣಿ ಹಾಗೂ ಸಿದ್ಧಾರ್ಥ ಕಾಲೇಜಿನ ಕಾಮರ್ಸ್ ವಿಭಾಗದ ಎಚ್ಒಡಿ ಪ್ರೊಫೆಸರ್ ಜಗನ್ನಾಥ ಬಡಿಗೇರ್ ಅವರು ಮಾತನಾಡಿ, ಸೇವೆಗೆ ಸೇರುವುದು ಹಾಗೂ ಸೇವೆಯಿಂದ ನಿವೃತ್ತಿ ಹೊಂದುವುದು ಇವು ಸಹಜ. ಆದರೆ ಸೇವೆ ಜೊತೆಗೆ ಪಿಂಚಣಿ ಸೌಲಭ್ಯವಿದ್ದಲ್ಲಿ ಸೇವಾ ನಿವೃತ್ತಿ ಹೊಂದಿದವರಿಗೆ ತಮ್ಮ ಮುಂದಿನ ಜೀವನ ಸಾಗಿಸುವುದರ ಬಗ್ಗೆ ಅಷ್ಟು ಚಿಂತೆ ಇರುವುದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ರೀತಿಯ ಸೌಲಭ್ಯ ಯೋಜನೆ ನಮಗೆ ನೀಡಿದ್ದಾರೆ. ಆದರೆ ಆ ಸೌಲಭ್ಯ ಯೋಜನೆ ಪೂರಕವಾಗಿ ನಮಗೆ ತಲುಪುತ್ತಿಲ್ಲ. ಅದರಲ್ಲಿ ಪಿಂಚಣಿ ಸೌಲಭ್ಯ ಕೂಡ ಒಂದಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೋವಿಂದ ಪೂಜಾರಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸೂರ್ಯಕಾಂತ್ ಸಿಂಗಾರೆ, ಚಂದ್ರಕಾಂತ್ ಸಿಕ್ಕೇನ್ಪುರೆ, ಗಂಗಶೆಟ್ಟಿ ಬಿ, OS ಚಂದ್ರಶೇಖರ್ ಬ್ರಹ್ಮಪುರೆ, ಶ್ರೀಮತಿ ವಿಮಲಾಬಾಯಿ ಜಾಬನೂರ್ ಅವರು ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸೇವಾ ನಿವೃತ್ತಿಯ ದಿವಸದಂದು ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಿಮಗೆಲ್ಲ ಒಂದು ಅಭಿನಂದನೆ ಹೇಳುತ್ತಾ, ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದೆ. ನಾನೇನೋ ಸಾಧಾರಣ ಮಾಡಿರಿ ಸರ್, ಏನು ಹಂಗೇನು ಬೇಡ, ಸುಮ್ಮನೊಂದು ಒಮ್ಮನೆ ಆಗಿ ಒಂದು ಅದು ಶಾಲು ತರಬೇಡ್ರಿ, ಸುಮ್ಮನೆ ಮಾಡಿರಿ. ನನಗೆ ಗುರ್ತೇ ಇಷ್ಟೆಲ್ಲ ಮಾಡಿದ್ದವರು. ನಾನು ಅಷ್ಟು ನನ್ನ ವಿಚಾರ ಅಂದರೆ ಸರಳವಾಗಿ ಮಾಡ್ಕೋಬೇಕಪ್ಪ ಅಂಬುದು ಏನು. ಈ ಸೇವಾ ನಿವೃತ್ತಿ ಅನ್ನೋದು ಮತ್ತೆ ಹುದ್ದೆಗೆ ಸೇರುವುದು ಇವೆಲ್ಲ ಈ ಒಂದು ನ್ಯಾಚುರಲ್ ಲಾ ಅಂತ ಹೇಳ್ತೀವಲ್ಲ ನಾವು, ನೈಸರ್ಗಿಕ ನಿಯಮ ಇದೆ. ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗೋಬೇಕು, ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕು, ಇದು ಒಂದು ನಿಸರ್ಗದ ನಿಯಮ ಇದೆ. ಆದರೂ ಕೂಡ ಈ ಪ್ರವೃತ್ತಿಗಳೆಲ್ಲ ಬರಬೇಕಲ್ಲ, ಅದಕ್ಕಾಗಿ ಎಲ್ಲ ಒಳ್ಳೆ ರೀತಿಯಿಂದ ಮಾಡಿದ್ರು. ಜೀವನದಲ್ಲಿ ನಾನು ನೋಡ್ರಿ ಇಲ್ಲಿ 95ರಿಂದ ಇಲ್ಲಿ ಹುದ್ದೆಗೆ ಸೇರಿದ್ದೀನಿ. ನಾನು 95ರಲ್ಲಿ 92, 93ರಲ್ಲಿ ನಾನು PG ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲೇ ಬಂದು ನಾವು ತುಮಕೂರು ಸರ್ ನನ್ನ ಆತ್ಮೀಯರು, ಅವ್ರು ನಮ್ಮೂರು, ನನ್ನ ಫ್ರೆಂಡ್ ಇಬ್ಬರು ಕ್ಲಾಸ್ಮೇಟೇ ನಾವು. ಅವ್ರಿಗೊತ್ತ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಅವ್ರು ರಿಟೈರ್ ಆಗ್ಯಾರ, ನಾ ಇಲ್ಲಿ ರಿಟೈರ್ ಆಗಿದ್ದೆ. ಈಗ ಅವರೇ ನನಗೆ ಇಲ್ಲಿ ಬರಂದ್ರು ಬಂದೆ. ಇಲ್ಲಿ ಇಷ್ಟು ಸುದೀರ್ಘವಾಗಿ ಒಟ್ಟೆ 30 ವರ್ಷ ನಾವು ಸೇವೆ ಸಲ್ಲಿಸ್ತಾ ಇದ್ದೆವು. ಜೀವನದಲ್ಲಾದಂಥ ಕೈ ನೆನಪುಗಳು ಮತ್ತು ಸಿಹಿ ನೆನಪುಗಳು ಅಂತ ಹೇಳ್ತೀವಿ.
ಗ್ರಾಂಟ್ ಆಗಿ ನಾವು ಸಿಹಿ ನೆನಪು ಅಂತ ಹೇಳ್ಬೋದು. ಅನುದಾನ ರಹಿತವಾಗಿ ನಾವು ಸೇವೆ ಸಲ್ಲಿಸಿ ಅದಕ್ಕೆ ಕೈ ನೆನಪು ಅಂತ ಹೇಳ್ಬೋದು. ಯಾಕಂದ್ರೆ ಆ ಸಮಯದಲ್ಲಿ ಬಹಳ ಕಷ್ಟ ಆಗಿದೆ. ನಾವೆಲ್ಲರೂ ಇಲ್ಲಿ ಈ ಕಾಲೇಜ್ ಮೇಲೆ ಬಹಳ ಭಕ್ತಿ ಇಟ್ಟು ನಾವು ದುಡ್ಕೊಂಡು ಬಂದಿದ್ವಿ. ಈಗಿನಕ್ಕಿಂತಲೂ ಅವಾಗಂತೂ ಬಹಳ ನಾವು ಎಲ್ಲಿಂದ ನಾನಂತೂ ನಡ್ಕೊಂಡು ಬರ್ತಿದ್ದೆ. ನಾನು ಹಕ್ಕಾಲಿನಲ್ಲಿ ನಾನು ಬಾಡಿಗೆ ಮನೆಗಿದ್ದೆ. ನಾನು ಅಲ್ಲಿಂದ ನಡ್ಕೊಂಡು ಬರ್ತಿದ್ದೆ. ನಾನು ಬರೋವರೆಗೆ ಹುಡುಗರು ಇದ್ರು ಪಾಠ ಮಾಡ್ತಿದ್ವಿ, ಸೈಕಲ್ ಹುಡ್ಕೊಂಡು ಬರ್ತಿದ್ದೆವು. ಗಾಡಿ ಸಹಿತ ಸಿಕ್ಕಿಲ್ಲ ನಮ್ಗೆ ಅವಾಗ. ಈಗೆಲ್ಲ ಈಗ ಕಾಲೇಜ್ಗೆ ಹೋಗೋ ಹುಡುಗರೇ ಗಾಡಿ ತಗೊಂಡ್ಬಿಡ್ತಾರೆ. ಅಂತ ಒಂದು ಪರಿಸ್ಥಿತಿ ಇತ್ತು ಅವಾಗ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೆವು. ಭಗವಾನ್ ಬುದ್ಧರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಣ್ಯದಿಂದ ನಾವು ಒಳ್ಳೆ ರೀತಿಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದೆವು. ಅವ್ರಿಂದ ನಾವೇನೋ ಒಂದು 12 ವರ್ಷ ಸೇವೆ ಮಾಡಲಿಕ್ಕ 12 ವರ್ಷ ಮಾಡಿದ್ರು ನಾವು ಎಷ್ಟೋ ವರ್ಷ ಮಾಡ್ದಂಗೆ ಆಗಿದೆ ನಮಗೆ. ಅದನ್ನೇ ಒಂದು ತಿಳ್ಕೊಂಡು ನಾವು ಎಷ್ಟು ಮಾಡಿದ್ರು ಸೇವೆನೇ ಇಲ್ಲ. ಅದರಲ್ಲೇ ಒಂದು ಸಂಬಳ ತಗೊಂಡು ನಾವೇನೋ ಜೀವನದಲ್ಲಿ ಮಕ್ಕಳಿಗೆ ಓದಿಸ್ಕೊಂಡು ಜೀವನ ನಡೆಸ್ಕೊಂಡು ಬಂದಿದ್ದೆವು. ಇಲ್ಲಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಎಲ್ಲ ಉಸ್ಮಾನಿಯಾ MA ಮಾಡಿ, MPhil ಮಾಡಿ, ನೆಟ್ ಪಾಸ್ ಆಗಿ ಏನು ನಾವು ಪ್ರಯತ್ನ ಮಾಡಿದೆವು ಜೀವನದಲ್ಲಿ, ಅದು ನಮಗೆ ಪ್ರತಿಫಲ ಸಿಕ್ಕಿದೆ. ಸ್ವಲ್ಪ ಸಿಕ್ಕೂ ಪರವಾಗಿಲ್ಲ, ನಮ್ಗೆ ಇಷ್ಟು ಸ್ವಲ್ಪ ಪ್ರಯತ್ನ ಸಿಕ್ಕೂ ಅದು ಇಷ್ಟದ ಅಂತ ತಿಳ್ಕೊಂಡೆ ನಾವು ಜೀವಿಸಬೇಕು, ನಾವು ಮುಂದೆ ನಡಿಬೇಕು. ನಮಗಿಂತ ಹಿಂದಿನವರಿಗೆ ನಾವು ನೋಡಿ ನಡಿಬೇಕಂತ ಹೇಳ್ತೀನಿ. ನಾವಿಷ್ಟ ಆದರೂ ನಾವು ಸೇವೆ ಸಲ್ಲಿಸಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದೇವೆ ಅಂತ ಹೇಳಿ. ಪ್ರೊಫೆಸರ್ ಆಗಿ ರಿಟೈರ್ ಆಯ್ತು ಅನ್ನೋದು ನಮಗೆ ನಾವು ಹೇಳ್ಕೊಂಡಿಲ್ಲ. ಆದರೂ ಭಗವಾನ್ ಬುದ್ಧರ ಆಶೀರ್ವಾದ, ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದ ಈ ಸ್ಥಾನಕ್ಕೆ ಬಂದಿದ್ದೆವು. ನಾನು ನಿಜವಾಗಿ ಹೇಳ್ತೀನಿ, ನಾನು ಬುದ್ಧರ ತತ್ವದ ಮೇಲೆ ನಡೀತೀನಿ. ನನ್ನ ಜೀವನ ನಾವು ಹೆಂಗಿದ್ದೇವೆ ಅಂದ್ರೆ ಎಲೆ ಮೇಲೆ ಕಾಯಿ ಹಾಕಿದ್ದೇವೆ. ನಾವೆಲ್ಲಿ ಗುರುತಿಸ್ಕೊಳ್ಳೋರು. ಮಾವಿನ ಗಿಡಕ್ಕೆ ಎಲ್ಲ ಮಾವಿನ ಹೆಸರು ಎಲ್ಲೋ ಒಂದು ತಪ್ಪಿರ್ತದೆ. ಹಾಗೆ ಕಾಣಿಸಲಾದ ರೀತಿಯಲ್ಲಿ ನಾವು ಯಾವುದೇ ಒಂದು ಇದರಲ್ಲಿ ನಾನು ಅಷ್ಟೇನು ಹೋಗೋದಿಲ್ಲ. ನಮ್ಮಷ್ಟಿಗೆ ನಾವು ಉಳ್ಕೊಂಡು ಏನೋ ಜೀವಿಸ್ತಾ ಬಂದಿದ್ದೆವು. ಅದೇ ರೀತಿ ಇಲ್ಲಿ ಈಗ ನಮ್ಮ ಕಾಲೇಜ್ ಏನಿದೆಯಲ್ಲ, ಅದು ಬೀದರ್ ಜಿಲ್ಲೆಯಲ್ಲಿ ಎಲ್ಲರಿಗೂ ಪರಿಚಯ ಇದೆ. ಪ್ರತಿಯೊಂದು ಹಳ್ಳಿಗೆ ಹೋಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಿಗ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್, ಸರ್ ನಾನು ನಿಮ್ಮ ಕಾಲೇಜಿಗೆ ಹೋದೆ, ಒಬ್ಬ ಕೋಪರೇಟಿವ್ ಆಫೀಸರ್ ನಮ್ಮ ಮನೆ ಕೆರೆ ಕೇಳ ಬಂದಂಗೆ, ಸರ್ ನಿಮ್ಮ ಕಾಲೇಜ್ ನಿಮ್ಮ ಸ್ಟೂಡೆಂಟ್ ಇರ್ತಾರೆ, ಅವನು ನಾನು ಗುರ್ತೇ ಇರ್ತಾರೆ, ಬಕ್ಕಪ್ಪನ ಸಾಧನೆ ಸರ್. ಹಿಂಗೆ ಬಹಳಷ್ಟು ಹುಡುಗರು ಇದ್ದಾರೆ. ಆದರೆ ಅದೇ ರೀತಿ ಈ ಕಾಲೇಜ್ ಇದೇ ರೀತಿಯಲ್ಲಿ ಯಾವ ರೀತಿ ಬಂದಲ್ಲ, ಹಿಂಗೆ ಎಲ್ಲರೂ ಇಲ್ಲೇ ನನ್ನಾಗೆ ನೀವು ರಿಟೈರ್ ಆಗ್ಬೇಕಂದ್ರೆ ನನ್ನೊಂದು ಆಸೆ. ಸರಿಯಾಗಿ ಅಡ್ಮಿಷನ್ ಮಾಡ್ಕೊಂಡು ಎಲ್ಲರೂ ಒಳ್ಳೆ ಮನೋಭಾವದಲ್ಲಿ ಉಳ್ಕೊಂಡು ಕಾಲೇಜ್ ಬೆಳೆಸ್ರಿ, ಇನ್ನೂ ಬೆಳೀಲಿ ಒಳ್ಳೆ ರೀತಿಯಿಂದ. ನಾನು ಹೆಂಗೆ ಇಲ್ಲೇ ನಿವೃತ್ತಿ ಹೋಗಿಲ್ಲ, ಸೇವಾ ನಿವೃತ್ತಿ, ನೀವೆಲ್ಲರೂ ಇಲ್ಲೇ ಸೇವಾ ನಿವೃತ್ತಿ ಹೋಗ್ಬೇಕಂತೇಳಿ ನಮ್ಮೊಂದು ಅಭಿಲಾಷೆ. ಹೋಗ್ತಾ ಇರ್ತಾರೋ ಅವ್ರಿಗೆ ಸೆಂಡ್ ಆಫ್ ಅಥವಾ ಸಮಾರಂಭ ಮಾಡ್ತೀವಿ. ಇಸ್ ದ ಕಲ್ಚರ್ ಆಫ್ ದ ಇಂಡಿಯನ್ ಸೊಸೈಟಿ ಆಸ್ ವೆಲ್ ಆಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಲ್ಚರ್ ಕೂಡ ಅಂತ ಇಲ್ಲಿಗೆ ಸುದೀರ್ಘವಾಗಿ ಮಾತಾಡಿದ್ರು. ಇನ್ನೊಂದು ವಿಷಯ, ಈ ಜಗತ್ತಿಗೆ ಶಾಂತಿಯನ್ನು ಸಾರಿದಂತಹ ತಥಾಗತ ಭಗವಾನ್ ಬುದ್ಧರ ಒಂದು ಶಾಂತಿ, ನೆಮ್ಮದಿ, ಸಂತೋಷ ಈ ಒಂದು ಕ್ಯಾಂಪಸ್ನಲ್ಲಿ ನಿರ್ಮಾಣ ಮಾಡಬೇಕಂತ ನನ್ನ ಮೊದಲನೇ ಒಂದು ಆಶೆ. ಯಾಕಂದಾಗ ನಾವೆಲ್ಲ ಪ್ರೈಮರಿ ಆಗಿರಲಿ, ಹೈಸ್ಕೂಲ್ ಆಗಿರಲಿ, ಜೂನಿಯರ್ ಆಗಿರಲಿ, ಎಲ್ಲರೂ ನಾವು ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಿದಾಗ ಅದಕ್ಕೊಂದು ಬೆಲೆ ಬರ್ತದೆ, ಅದು ಚೆನ್ನಾಗಿ ಕಾಣ್ತದ, ಅದು ಅರ್ಥ ಗರ್ಭಿತವಾಗ್ತದೆ ಅಂತ ತಿಳ್ಕೊಂಡು ನಾನು ವಿಚಾರ ಮಾಡಿದ್ದೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಈ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂಥ ಗೋವಿಂದ್ ಪೂಜಾರಿ ಅವರೇ, ಚಂದ್ರಶೇಖರ್ ಅವರೇ, ನನ್ನ ಸಹೋದ್ಯೋಗಿಗಳ ಮಿತ್ರರೇ, ಹಾಗೂ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಇದಕ್ಕೆ ಸಹಕಾರ ಮಾಡಿದಂಥ ನನ್ನ ಸ್ನೇಹಿತರೆ, ಈ ಒಂದು ನಮ್ಮ ಸಹೋದರ ಆದಂಥ ಜಾಬ್ನರ್ ಸಾಹೇಬರು ನಮ್ಮ ಜೊತೆ 30-31 ವರ್ಷ ಅನ್ಯೂನ್ಯವಾಗಿ ಸೋದರಂತೆ ಬಹಳ ಅತಿ ಆತ್ಮೀಯತೆ ನಾವು ಸೇವೆಯನ್ನು ಸಲ್ಲಿಸಿ. ಅವ್ರು ಹೇಳಿದಾಗೆ ನಾವು 1992 ಸಿಗಂಪುರ ಸರ್ ಹೇಳಿದಾಗೆ ನಾವು 1992 ಜೂನ್ ಜುಲೈದಲ್ಲಿ ಸೇರಿಕೊಂಡಿದ್ದು ಸುಮಾರು 20 ವರ್ಷಗಳ ಕಾಲ ಇದಕ್ಕೆ ನಾವು ಸತತವಾಗಿ ಸೇವೆ ಮಾಡಿದ್ವಿ. ಆದರೂ ಕೂಡ ಈ ಒಂದು ಜಾಬರ್ ಸರ್ ಹೇಳ್ದಂಗೆ ಏನು ಕೆಲವು ದಿವಸ ಆದರೂ ಕೂಡ ನಮಗೇನು ಸರ್ಕಾರದಿಂದ ಏನು ಸಹಾಯ ಅನುದಾನ ಏನು ಶಾಲೆಯಾಗಿದೆ ಅದರಲ್ಲಿ ನಾವು ಸಂತುಷ್ಟವಾಗಿರಬೇಕು.
ನೆಮ್ಮದಿಯಾಗಿರ್ಬೇಕು, ಏನೂ ಆಗಲಂತ ನೋಡಿ ನಾವು ಸಂತೋಷವಿರ್ಬೇಕೆಂಬ ಒಂದು ಮಾತು ಹೇಳಿದ್ರಲ್ಲ, ಅದು 100% ಸತ್ಯ. ನಮಗಿಂತ ಕೆಳಗಿದೆ ಅಂದ್ರೆ ಇನ್ನೂ ಕೂಡ ಅನುದಾನ ರಹಿತಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ನಮಗೆ ಈ ಬಾಬಾ ಸಾಹೇಬನ ಒಂದು ಕರುಣೆಯಿಂದ, ಬಾಬಾ ಸಾಹೇಬರ ಕಾನೂನಿಂದ, ಬಾಬಾ ಸಾಹೇಬರ ಒಂದು ಆಶೀರ್ವಾದದಿಂದ ನಾವು ಎಷ್ಟಾದರೂ ಕೂಡ ಸರ್ಕಾರದ ಒಂದು ವೇತನ ನಾವು ಪಡೆದುಕೊಂಡಿವಿ. ಗೋವಿಂದ ಪೂಜಾರಿ ಅವರ ಮಾತು ನನಗೆ ನೆನಪು ಬರ್ತದೆ. ಇವತ್ತು ನಾನು ಹಾಕೊಟ್ಟಿದಂಥ ಕೋಟ್ ಆಗಿರಲಿ, ನಾ ಹಾಕಿದಂಥ ಶೂ ಆಗಿರಲಿ, ನಾವು ಉಂಡಿದಂಥ ಹೋಟೆಲ್ ಅನ್ನ ಆಗಿರಲಿ, ಇದು ಎಲ್ಲವೂ ಡಾಕ್ಟರ್ ಬಾಬಾ ಸಾಹೇಬರ ದೇಣಿಗೆ ಅಂತ ಹೇಳೋದ್ರಲ್ಲಿ ಯಾವುದೂ ಸಂದೇಹ ಇಲ್ಲ. ಆದರೆ ನಾವು ಕೂಡ ಈ ಸಮಾಜಕ್ಕೆ, ಈ ಕಾಲೇಜಿಗೆ, ಈ ಒಂದು ನಾವು ಎಲ್ಲಿ ಜನ್ಮ ತಾಳಿವಿ ಅದಕ್ಕೆ ನಮ್ಮದೇ ಆದಂಥ ಒಂದು ಅಳಿವಿಷಯಗಳು ಕೂಡ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು, ಎವ್ರಿ ಪರ್ಸನ್, ಪ್ರತಿಯೊಬ್ಬ ವಿಚಾರ ಮಾಡ್ತಾನೆ, ದೇ ಆರ್ ಥಿಂಕಿಂಗ್ ಓನ್ಲಿ ದೇರ್ ರೈಟ್ಸ್ ಬಟ್ ನಾಟ್ ಡ್ಯೂಟಿ ಬಟ್ ನಾಟ್ ಡ್ಯೂಟೀಸ್. ಪ್ರತಿಯೊಬ್ಬ ತನ್ನ ಹಕ್ಕುಗಳ ಬಗ್ಗೆ ಮಾತಾಡ್ತಾನೆ, ಆದರೆ ತನ್ನ ಕರ್ತವ್ಯಗಳ ಬಗ್ಗೆ ಮಾತಾಡ್ತಾನೆ. ನಾನೇನು ಮಾಡ್ತಾ ಇದ್ದೆ, ನಾ ಏನು ಕೊಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು, ನನ್ನ ಒಂದು ಜವಾಬ್ದಾರಿ ಕೂಡ ನಾವು ನಿರ್ವಹಿಸಿದ್ರೆ ಅದಕ್ಕೆ ಬಹಳ ಒಂದು ಬೆಲೆ ಬರ್ತದೆ ಅಂತ ತಿಳ್ಕೊಂಡು ನನ್ನ ಅನಿಸಿಕೆ. ವೃತ್ತಿಯಲ್ಲಿ ನಿವೃತ್ತಿ. ಈಗ ನಮ್ಮೆಲ್ಲ ಬಳಗದ ಒಂದು ಏನಂದ್ರೆ ಸ್ವಲ್ಪ ಏನಾದ್ರೆ ಸ್ವಲ್ಪ ಗಮ್ಮ ಆಗ್ತಾ ಇದೆ. ಗಮ್ಮ ಅಂದ್ರೆ ಸ್ವಲ್ಪ ಅವರಿಗೆ ನಾವು ಮಹಾವಿದ್ಯಾಲಯದಿಂದ ಈ ವೃತ್ತಿಯಿಂದ ಸ್ವಲ್ಪ ಅವರಿಗೆ ನಾವು ಬೀಳ್ಕೊಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ವಿಚಾರ. ಅಂದ್ರೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದ ಸುಮಾರು 30 ವರ್ಷಗಳ ಸೇವೆಯನ್ನ ಸರ್ ಸಲ್ಲಿಸಿದ್ದಾರೆ. 30 ವರ್ಷಗಳ ಸೇವೆ ಸಲ್ಲಿಸಿ ನಾವು ಒಂದು ಸಿಬ್ಬಂದಿ ವರ್ಗದವರ ನಮ್ಮ ಒಂದು ಅಂತಮರ ಒಂದು ವರ್ಗದಿಂದ ಒಂದು ವಿಶೇಷ ಒಂದು ವಿಚಾರ ಅಂದ್ರೆ ಪಿಂಚಣಿ ಇಲ್ಲ ನಮಗೆ. ಪಿಂಚಣಿಯಿಂದ ಸ್ವಲ್ಪ ಗಮ್ಮೆ ಅಂದ್ರೆ ಸೇವೆ ಆಯ್ತು, ಎಲ್ಲ ಆಯ್ತು, 30 ವರ್ಷ ಸೇವೆಗಳಾದವು, ಎಲ್ಲ ಆದವು. ಆದ ನಂತರ ನಮಗೆ ಪಿಂಚಣಿ ಇಲ್ಲ ಅಂತಕ್ಕಂಥ ಒಂದು ಸ್ವಲ್ಪ ನಮಗೆ ಗಮನ ಇದೆ ಅಂತಕ್ಕಂಥ. ಸರ್ ನಿವೃತ್ತಿ ಆಗ್ತಕ್ಕಂಥ ಒಂದು ಸಮಯದಲ್ಲಿ 2 ವರ್ಷ ಆಯ್ತು, ನಮಗೆ ನಿವೃತ್ತಿ ನಂತರ ಪಿಂಚಣಿ ಸಿಗ್ತಾ ಇದೆ ಅಂತಕ್ಕಂಥ ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾ ಇದೆ. ಆದರೂ ಕೂಡ ಒಂದು ಪಿಂಚಣಿ ಒಂದು ವ್ಯವಸ್ಥೆಯಲ್ಲಿ ನಾವು ಇಲ್ಲ ಅಂತಕ್ಕಂಥ ಸರ್ ಜೊತೆಲಿ ಸ್ವಲ್ಪ ನಾವು ಇದು ಮಾಡಿದ್ವಿ. ಬಟ್ ಈ ಒಂದು ನಿವೃತ್ತಿ ಆದ ನಂತರ ಒಂದು ಪಿಂಚಣಿಯ ಜೊತೆ ನಿವೃತ್ತಿ ಸ್ವಲ್ಪ ನಮಗೆ ಖುಷಿ ಆಗ್ತಾ ಇತ್ತು ಅಂತಕ್ಕಂಥ ನಂದು ಒಂದು ವಿಚಾರ ಅಂತಕ್ಕಂಥ ಒಂದು ಸರ್ ಒಂದು ಮುಂದೆ ಬರ್ತಾ ಇಲ್ಲಿ ಈ ಒಂದು ಹಿರಿಯರಲ್ಲಿ ಒಂದು 2 ವಿಚಾರಗಳನ್ನ ಚಿಕ್ಕ ವಿಚಾರಗಳನ್ನು ನಾವು ಹೇಳಿ ನನಗೆ ಮುಖ್ಯ ಅತಿಥಿಯ ರೂಪದಲ್ಲಿ ಒಂದು ಆಹ್ವಾನಿಸಿದ್ದಕ್ಕಾಗಿ ಮಹಾವಿದ್ಯಾಲಯ ಮತ್ತು ಪ್ರಾಂಶು ಎಲ್ಲ ಸಿಬ್ಬಂದಿಗಳ ಹಿರಿಯರಿಗೆ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ನನ್ನ ನಿವೃತ್ತಿ ಅನ್ನೋದು ಬದಲಾಗಿ ಸೇವಾ ನಿವೃತ್ತಿಯನ್ನ ಈ ಕಾಲೇಜಿನಿಂದ ಅವರು ಪಡ್ಕೊತಾ ಇದ್ದಾರ. ಸೇವೆಯನ್ನ ಇಲ್ಲಿಂದ ನಿವೃತ್ತಿ ಹೊಂದುತ್ತಾ ಇದ್ದಾರ. ವಯೋ ಅಂತೂ ಇನ್ನೂ ಬಹಳಷ್ಟಿದೆ ಅವರಿಗೆ. ನನಗನ್ಸ ಮಟ್ಟಿಗೆ ಇನ್ನೂ 2 ವರ್ಷ ಇರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ಅದು ಇವತ್ತೇ ಆಗ್ಬಿಡ್ತು ಅಂಬದು ನನಗೆ ಒಂದು ಸ್ವಲ್ಪ ಕಷ್ಟ ಮಾತಾಗ್ತಾ ಇದೆ. ಮತ್ತೆ ಎಲ್ಲರೂ ಹೇಳ್ತಾ ಇದ್ದಾರ, ಈ ಸೇವಾ ನಿವೃತ್ತಿಯನ್ನ ಪಡ್ಕೊಳ್ಳಲು ಸುಖ ಅಥವಾ ಸಂತೋಷ ಆಗ್ತಾ ಇದೆ ಅಂತ ಯಾರು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರಿಗೂ ಸಂತೋಷ ಇಲ್ಲ ಇಲ್ಲಿ. ಕಾರಣ ಏನಂದ್ರೆ, ಯಾವಾಗ ನಮ್ಗೆ ಸತ್ಯ ನಿಜವಾದಂತ ಸುಖ ಸಿಗ್ತಿತ್ತು ಅಂದ್ರೆ ಸರ್ಕಾರದಿಂದ ನಮ್ಗೆ ಏನಾದ್ರೂ ಪೆನ್ಷನ್ ಸಿಕ್ಕಿದೆ. ನಿಜವಾಗಿ ಹೇಳ್ತಾ ಇದ್ದೀವಿ, ಇದು ತೋರಿಕೆ ಇರ್ತಕ್ಕಂಥ ಮಾತೆ ಬೇರೆ, ಹಾರ್ಟ್ಲಿ ಬರ್ತಕ್ಕಂಥ ಮಾತೆ ಬೇರೆ, ಇದು ತಲೆಯಲ್ಲಿ ಮಾತಾಡೋದು ಬೇರೆ. ಈಗ ನಾನು ಅದರಲ್ಲಿ ಒಬ್ಬ ಇದ್ದೀನಿ. ನಂದು ಇನ್ನೂ ಒಂದು 3 ವರ್ಷ ಆದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬರೋ ಇದ್ದೀನಿ. ಬಟ್ ಪುಣ್ಯ ಒಂದೇನು ಕೆಲಸ ಅಂದ್ರೆ ಈ ಭಾಗ್ಯ ಅವ್ರಿಗೆ ಸಿಕ್ಕಿದೆ ಎಂಬುದು. ನೋಡ್ರಿ, ಹೆಲ್ತ್ ಈಸ್ ವೆಲ್ತ್, ವೆಲ್ತ್ ಈಸ್ ಹೆಲ್ತ್ ಅಂತಾರಲ್ಲ. ವೆಲ್ತ್ ಏನೋ ಕಮ್ಮಿ ಇದ್ದಿರ್ಬೋದು, ಬಟ್ ಹೆಲ್ತ್ ಅಂತೂ ಬಹಳ ಫಿಟ್ ಆಗಿ ಫೈನ್ ಇದ್ದಾರ. ಇದ್ರ ಬಗ್ಗೆ 2 ಮಾತು ಬೇಡ. ಅದಕ್ಕೆ ನನ್ನ ಒಂದು ಸಣ್ಣದೊಂದು ವಿಚಾರನ ಸರಳಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಒಂದು ಈ ಒಂದು ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳ ಸಿದ್ಧಾಂತ ಮೇಲೆ ಆಗಿದೆ. ಬಾಬಾ ಸಾಹೇಬ್ ತತ್ವ ಸಿದ್ಧಾಂತದ ಮೇಲೆ ಆಗಿದೆ ಅಂದ್ರೆ ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕಾಯ್ತು ಅಂದ್ರ ಮೊಟ್ಟ ಮೊದಲನೇ ಬಾರಿಗೆ ಯಾವಾಗ ನಾವು ತಥಾಗತ ಗೌತಮ್ ಬುದ್ಧರದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಭಾವಚಿತ್ರಗಳನ್ನ ನಾವು ಇಡ್ತೀವಿ ಅಂದ್ರೆ ತ್ರಿಶರಣ ಪಂಚಶೀಲಗಳಿಂದ ಪ್ರಾರಂಭ ಮಾಡಬೇಕು. ತ್ರಿಶರಣ ಪಂಚಶೀಲಿಂದ ಮಾಡಿದ್ರೆ ಇದಕ್ಕೆ ಒಂದು ಪಟ್ಟಂತ ಒಂದು ಶೋಭೆ ಬರುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಇವತ್ತಿನ ಶಿವರಾಜ್ ಜಾಬನೂರ್ ಸರ್ ಅವರ ವಯೋ ಸೇವಾ ನಿವೃತ್ತಿಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ, ನಾನಂತೂ ಹೆಚ್ಚಿಗೆ ಎಲ್ಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಂಗಿಲ್ರಿ. ಭಾಗವಹಿಸ್ತೀನಿ ಅಂತಂದ್ರೆ ಹಿಂಗೆ ಒಂದು ಧಾರ್ಮಿಕ ಸಂಸ್ಥೆ, ಧಾರ್ಮಿಕವಾದಂಥ ಕಾರ್ಯಕ್ರಮಗಳಲ್ಲಷ್ಟೇ ನಾನು ಭಾಗವಹಿಸ್ತೀನಿ. ಶಾಲಾ ಕಾಲೇಜಲ್ಲಿ ಯಾಕೆ ಭಾಗವಹಿಸೋಂಗಿಲ್ಲ ಅಂದ್ರೆ ಶಾಲಾ ಕಾಲೇಜ್ ಪರಿಸ್ಥಿತಿನೇ ನಮ್ದು ಬೇರೆ ಅದ. ಏನು ಶೋಚನೀಯ ಸಂಗತಿ ಇದೆ. ನೀವು ಹೇಳಕತ್ತೀರಿ ಬಹಳ ಒಳ್ಳೆ ಕಾರ್ಯಕ್ರಮ ಅದ, ಬಹಳ ಸಂತೋಷದ, ಯಾರು ನಿಜವಾಗಿ ಹೇಳಬೇಕಾದ್ರೆ ಏನಿರ್ತದೆ ಕುದಿ ಬೀಳಂತ ನಮ್ಗೆ ಒಂದೊಂದ್ಸಲ ಇವರವರು ನಮ್ಮ ಲೈವ್ ನನಗೆಲ್ಲರೂ ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ ಎಂಬುದೇ ಇಲ್ಲ ನನಗೆ. ಮೇಡಮ್ ಅವರು ಒಬ್ಬರೇ ಹೊಸಬರು ಇದ್ದಾರ, ಇವರು ಒಂದು ಸ್ವಲ್ಪ ಹೊಸಬರು ಇದ್ದಾರೆ, ನಾನು ಇವ್ರು ಒಂದು ಸ್ವಲ್ಪ ಅಷ್ಟೇ. ಅವರು ಯಾಕಂದ್ರೆ ಇವರು ಹಿರಿಯರು ಅದ, ಹಿಂಗೆಲ್ಲ ನನಗೆ ಪರಿಚಯ ಇದ್ದವರು ಇದ್ದಾರ. ಅದಕ್ಕೆ ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಸರ್ ಎದೆ ಗುಂದಬಾರ್ದು ಅಂದ್ರೇನು, ಅಂಜಬಾರ್ದು. ಉಸಿರಿರುವವರೆಗೆ ನಮ್ಮ ಹೋರಾಟನೇ ಮಾಡೇ ನಾವು ಸವಲತ್ತು ತಗೊಳ್ತಕ್ಕಂಥವ್ರಾಗಿದ್ದೀವಿ. ಇದೂ ಪೆನ್ಷನ್ ಅನ್ನ ಮೊನ್ನೆ ಇಲ್ಲಿ ಮುಕ್ತಿ ಮಂದಿರ್ ಭೂಮರೆಡ್ಡಿ ಕಾಲೇಜ್ ಎದುರುಗಡೆ ಸಂಡೇ ದಿವಸ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ದಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಬಂದಿದೆ. ಏನಂತ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾವೆಲ್ಲ 2004ಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ಆಗುವಂತವ್ರು ಇದ್ದೇವೆ. ನೀವೆಲ್ಲರೂ ನಮಗೆ ಕಾನೂನುಬದ್ಧವಾಗಿ ನಮಗೆ ಪೆನ್ಷನ್ ಅನ್ನ ಸಿಗ್ತದ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಈ ಮಾತನ್ನ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ನಮೋ ಬುದ್ಧ. ನಮ್ಮ ಅಧ್ಯಕ್ಷರು ಬಡಗೇರ್ ಸರ್ ಯಾಕೆ ಅವರು ಇಟ್ಟು ಹೇಳ್ತಾರೆ ಅಂದ್ರೆ, ಬಡಗೇರ್ ಸರ್ ನಾವು ವಿಚಾರ ಇತ್ತು ಎಲ್ಲ ಮಾಡ್ಬೇಕಂತೇಳಿ ಸ್ವಲ್ಪ ಮಿಸ್ಟೇಕ್ ಆಗಿ 100% ಹೇಳ್ತಾರೆ. ನಮ್ಗೆ ಮತ್ತು ರಿಸೀವ್ ಪಂಚಾಯತ್ ಹೇಳಿ ಮಾಡ್ಬೇಕಾಗಿತ್ತು, ಮಾಡೋದಿತ್ತು, ಅದು ಮಾಡಿರೋ ಒಂದ್ಸರ್ತಿ. ಇದಕ್ಕೆ ಈ ಸಂಸ್ಥೆಯಲ್ಲಿ ಇಡೀ ದೇಶವನ್ನು ಸಂವಿಧಾನ ಬರೆದಂತ ಕಾರ್ಯದಲ್ಲಿ ನಾವು ರೆಡಿ ಮಾಡಬೇಕಾದ್ರೆ ನಮ್ಮ ದೊಡ್ಡ ಕಿಸ್ಮತ್ ಅದ. ನಾವು ಎಲ್ಲಿ ಭೀ ನೀವು ಗೊತ್ತಂದ್ರೆ ರಾಜ ಪ್ರಧಾನಮಂತ್ರಿ ಆಗಿ ಅವ್ರು ರಿಟೈರ್ಮೆಂಟ್ ಆಗ್ಬೋದು 5 ವರ್ಷ, 30 ವರ್ಷ 40 ವರ್ಷ ಮಾಡ್ಬೋದು. ಬಾಬಾ ಸಾಹೇಬ್ ಆಸೆ ತಗೊಂಡಿದ್ರಾಗ ನಾವು ರಿಟೈರ್ಮೆಂಟ್ ಆಯ್ತು ಅಂದ್ರೆ ನಮ್ದು ಏನೋ ಋಣ ಅಂತ ತಿಳ್ಕೊಂಡ ನಂಬಿಟ್ರೆ ಕಾಲದಲ್ಲಿ ಎಲ್ಲ ಬಾಬಾ ಸಾಹೇಬ್ ಪುಣ್ಯ. ನಾನು ಇವತ್ತು ಗಾಡಿ ಮೇಲೆ ತಿರುವಾಗ ಹೇಳ್ತೀವಿ, ಮಕ್ಕಳು ಸಲ್ಬೇಕಾದ್ರೆ ಬಾಬಾ ಸಾಹೇಬ್ ಪುಣ್ಯ. ಇದರಲ್ಲಿ ಯಾವುದೂ ಇದಿಲ್ಲ. ಅದರಲ್ಲಿ ವಿಶೇಷವಾಗಿ ಏನಂದ್ರೆ ನಮ್ದು ಕಾಲೇಜಲ್ಲಿ ಈಗ ಕುಲಕರ್ಣಿಸರು ಮಾತು ಹೇಳಿದ್ರು ಬರೋಕ್ಕಿಂತ ಮೊದಲು ಒಂದು ಟೈಮ್ನ ಸೆಕೆಂಡ್ ಕ್ಲಾಸ್ ಪ್ರಿನ್ಸಿಪಲ್ ಇದ್ದಾಗ ನಮ್ಮ ಕಾಲೇಜ್ ಅಡ್ಮಿಷನ್ ಅಂತ ಹೇಳ್ಕೊಂಡು ಸರ್ 7 ದಿವಸನೇ ಇಲ್ಲ. ನನ್ನ ಕಾಲೇಜಲ್ಲಿ ನಾನು ನೋಡೋ ಪ್ರಕಾರ ನಾವು ಹಾಕಿದ್ರು ನನ್ನ ಕಾಲೇಜ್ ಫಸ್ಟ್ ಜಯಕುಮಾರ್ ಸರ್ ಪ್ರಿನ್ಸಿಪಲ್, ಅವ್ರಿಗೆ ಗೌರ್ಮೆಂಟ್ ಸರ್ ಪ್ರಿನ್ಸಿಪಲ್ ಆಗಿದೆ ಸರ್. ತುಂಬಿಕೊಂಡೆ ಸರ್ ನಮ್ಮ ಸ್ಟಾಫ್ ಬಾಬಾ ಸಾಹೇಬ್ ಕಾಲೇಜ್ ಯಾರು ಒಂದು ಕಾಲೇಜ್ ನಾನು ನೌಕರಿ ಮಾಡಿದ್ರು ಬರಪ್ಪರ್ ಗೌರ್ಮೆಂಟ್ ಆಗಿರೋರು. ಈಗ ಪೂರ್ಣಿಮಾ ಜಿ ಅವರು ಆಗಬೇಕಾದ್ರೆ ನನ್ನ ಕಾಲೇಜ್ ಪುಣ್ಯ ಅವ್ರಿಗೆ, ಅವ್ರ ಅಪಾಯಿಂಟ್ಮೆಂಟ್ ನನ್ನ ಕೈಮೇಲೆ ಅವರು ಇಂಗ್ಲೀಷ್ ಲೆಕ್ಚರ್ ಉಳಿದಿರೋ ಅವ್ರು ಇಲ್ಲಿ ಉಳ್ಕೊಂಡು ಆಮೇಲೆ ದೊಡ್ಡ ಸಂಸ್ಥೆಗೆ ಒಂದು ದೊಡ್ಡ ಅಧ್ಯಕ್ಷ ಆಗಿರೋ. ಅದಕ್ಕೆ ನಮಗೆ ಖುಷಿ ಇರೋದು. ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಬಂದ್ರೆ ಅವ್ರ ವಿಶೇಷ ಅಧ್ಯಕ್ಷರ ಬಡಗೇರ್ ಸರ್, ನಾವು ಡಿಗ್ರಿ ಕಾಲೇಜ್ ಪ್ರೈಮರಿ ಮತ್ತು ಎಲ್ಲ ಕಾಲೇಜ್ ನಮ್ಮ ಸೂಪರ್ ಶೇಖರ್ ಸರ್ ಸರ್ ಮತ್ತೆ ಎಲ್ಲ ಕಾಲೇಜ್ ಮಾಡ್ಯಾರಿ ಒಟ್ಟಿಗೆ ಅಂತ ನಮ್ಗೆ ಖುಷಿ ಆಯ್ತದು. ಯಾಕಂದ್ರೆ ಇಂಜಿನಿಯರ್ದು ಯಾರ್ದಾರು ಮಾಡ್ಕೊಂಡು ಯಾರೋ ಹೋಗ್ಕೊಂಡು ಯಾರೋ ಹೊಂಟೋಗಿದ್ದು ಇದ್ರಾಗೆಲ್ಲ ಮಕ್ಕಳು ಹಿಕ್ಕಳಿಗೆ ಎಲ್ಲರಿಗೆ ಕಟ್ಕೊಂಡು ಡಿಗ್ರಿ ಕಾಲೇಜು ಪ್ರೈಮರಿ ಸರ್ ಒಟ್ಟಿಗೆ ಅವರು ರಿಟೈರ್ಮೆಂಟ್ ಮಾಡೋಣ ಒಂದು ಖುಷಿ ಇತ್ತು. ಅದ್ರಾಗ ಎಲ್ಲರೂ ಬಂದಾರ, ಒಳ್ಳೆ ಮಾತಾಡ. ಯಾವ ಸರ್ ಅವರು ಸೇವೆ ನಿವೃತ್ತಿ ಆಗಿರ್ಬೇಕು, ಬಟ್ ನಿಮ್ ಬುದ್ಧಿಗೆ ಗಿದ್ದಿಗೆ ನಿಮ್ ಬರೋದಾಗ ನಿವೃತ್ತಿ ಆಗಿದ್ದಾವ ಸರ್. ನೀವು ಅದ್ರ ಬಗ್ಗೆ ವಿಶೇಷವಾಗಿ ನೀವು ಒಂದು ದೊಡ್ಡದು ವಿಶ್ವಾಸ ಶಾಂತಿ ಕೊಟ್ಟಂತ ಬುದ್ಧನ ಮೂರ್ತಿ ನಮ್ಮ ಕೈಗೆ ಕೊಟ್ಟು ನೀವು ಬಹಳ ಬುದ್ಧಿವಂತನಾಗೆ ಆಯ್ತು ಬಡಗೇರ್ ಸರ್. ಯಾಕಂದ್ರೆ ನೀವು ದೊಡ್ಡ ಒಂದು ವಿಶ್ವಕ್ಕೆ ಶಾಂತಿ ಕೊಟ್ಟ ಜಗತ್ತಿಗೆ ಶಾಂತಿ ಕೊಟ್ಟ ಗೌತಮ್ ಬುದ್ಧರು ಅದು ವರ್ಷ ಕಾರ್ಯಕ್ರಮ ನಡೀತಂತ ಸಮಯದಲ್ಲಿ ನೀವು ಬುದ್ಧಗೆ ನಮ್ಮ ಕೈದಾಗ ಕೊಟ್ಟು ಬರೋದ್ರಾಗ ನೀವು ಬಹಳ ಒಳ್ಳೆಯವರು ಅಂತ ತಿಳ್ಕೊಬೇಕಂತ. ನಾವು ಕೆಟ್ಟ ಅಂತ ನಮ್ಮ ಯಾವಾಗೂ ಇಲ್ಲ. ಆ ಬುದ್ಧನ ಕೈದಾಗ ನಡ್ಕೊಂಡು ಹೋಗ್ರಿ ನೀವು. ಆ ಬುದ್ಧನಿಗೆ ನಮ್ಮ ಕಾಲೇಜ್ ನೀವು ಡ್ಯೂಟಿ ಮೇಲೆ ಹೋದ್ರು ಬಂದು ನಮ್ಗೆಲ್ಲ ಗಾಡಿ ಕೊಡ್ತವ್ರಿ, ಸೇವೆ ಮಾಡ್ತವ್ರಿ. ನಮ್ಮ ಕಾಲೇಜಾಗ ವರ್ಷ 2 ವರ್ಷ ಕಾಲೇಜ್ ಹೆಸರು ನಾವು ತನಕ ಇಟ್ಕೊಂಡಿದ್ದೆವು. ಅಡ್ಮಿಷನ್ ತರ್ರಿ, ನಮ್ಮ ಕಾಲೇಜ್ ಹೆಸರು ಮುಂದುವರ್ಸ್ರಿ. ಹಿಂಗೆ